ವಿಶೇಷ ಚೇತನ ಕ್ರೀಡಾಪಟುವಿಗೆ ಕೊನೆಗೂ ಸೂರು ಭಾಗ್ಯ ಸಿಕ್ಕಿದೆ. ಇದು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಟಿವಿ9 ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಸುದ್ದಿ ಪ್ರಸಾರ ಮಾಡ್ತು. ಸರ್ಕಾರಕ್ಕೆ ಸವಾಲೆತ್ತಿತ್ತು ಟಿವಿ9. ನೀವು ಇಲ್ಲಿ ಅಕ್ರಮವಾಸಿಗಳಿಗೆ ಮನೆ ಕೊಡೋ ಭರವಸೆ ನೀಡ್ತೀರಿ, ಆದ್ರೆ ಒಬ್ಬ ಕ್ರೀಡಾಪಟು ಈತ ಹಲವಾರು ವರ್ಷಗಳಿಂದ ಕೇಳ್ತಾ ಇದ್ದಾರೆ, ಒಂದು ಸೂರು ಭಾಗ್ಯ ಇವರಿಗೆ ಕೊಡಕ್ಕಾಗಿಲ್ಲ ಅನ್ನುವಂಥದ್ದನ್ನ ಟಿವಿ9 ವರದಿ ಪ್ರಸಾರ ಮಾಡಿತ್ತು, ಸರ್ಕಾರವನ್ನ ಪ್ರಶ್ನೆ ಮಾಡಿತ್ತು. ಈಗ ಕ್ರೀಡಾಪಟುವಿಗೆ ಬೇಕಿದೆ ಸೂರು ಅನ್ನುವಂಥದ್ರ ಬಗ್ಗೆ ಏನ್ ಟಿವಿ9 ವರದಿ ಪ್ರಸಾರ ಮಾಡ್ತು, ಅದರ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿದೆ. ವಿಶೇಷ ಚೇತನ ಕ್ರೀಡಾಪಟು ಪ್ರಸಾದ್ ಕುಟುಂಬಕ್ಕೆ ಫ್ಲಾಟ್ ಮಂಜೂರಾಗಿದೆ. 5 ವರ್ಷದಿಂದ ಅಲಿತಾ ಇದ್ರು, ಪಾಪ ಸಿಕ್ಕಿರಲಿಲ್ಲ ಸೂರು ಭಾಗ್ಯ. ಕೊನೆಗೆ 12 ಗಂಟೆಯಲ್ಲಿ ಈಗ ಸೂರು ಭಾಗ್ಯ ಸಿಕ್ಕಿದೆ. ಬಿದ್ರಳ್ಳಿ ಎ ಬ್ಲಾಕ್ನ 601 ಈ ಫ್ಲಾಟ್ ಅನ್ನ ಮಂಜೂರು ಮಾಡಿದ್ದಾರೆ. ಪ್ರಸಾದ್ ತಂದೆ ರಾಮುಗೆ ಕೊಟ್ಟಿದ್ದಾರೆ. ಆ ಹಂಚಿಕೆ ಪತ್ರವನ್ನ ಕೂಡ ಕೊಟ್ಟಿದ್ದಾರೆ. ನೋಡಿ, ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. 5 ವರ್ಷದಿಂದ ಅಲಿತಾ ಇತ್ತು, ಆದ್ರೂ ಕೂಡ ಒಂದು ಮನೆ ಭಾಗ್ಯ ಸಿಕ್ಕಿರಲಿಲ್ಲ. ಕೊಡ್ತೀವಿ ನಿಮಗೆ ಮನೆ ಅಂತ ಹೇಳಿ ಕೈ ಎತ್ತಿದ್ರು. ಆದ್ರೆ 5 ವರ್ಷದಿಂದ ಸಿಗದೇ ಇರುವಂತಹ ಮನೆ ಟಿವಿ9ನಲ್ಲಿ ವರದಿ ಪ್ರಸಾರವಾದ 12 ಗಂಟೆಯಲ್ಲೇ ಸಿಕ್ಕಿದೆ. ನೋಡಿ, ಬೆಳಿಗ್ಗೆ ನಾವು ಇದರ ಬಗ್ಗೆ ವರದಿ ಪ್ರಸಾರ ಮಾಡಿದ್ವಿ. ಕ್ರೀಡಾಪಟುವಿಗೆ ಬೇಕಿದೆ ಸೂರು ಅನ್ನುವಂಥ ಶೀರ್ಷಿಕೆ ಅಡಿ ಸುದ್ದಿ ಪ್ರಸಾರ ಮಾಡಿದ್ವಿ. ಕೊನೆಗೂ ನೋಡಿ, ಆ ಪ್ರಸಾದ್ ಅವರ ಕಣ್ಗಳಲ್ಲಿ ಖುಷಿ ಕಾಣ್ತಾ ಇದೆ. ಅವರ ತಂದೆ ಧನ್ಯವಾದಗಳನ್ನು ಹೇಳಿದ್ದಾರೆ. ನೋಡಿ, ಅವನ ಮುಖದಲ್ಲಿ ಇರುವಂತಹ ಮಂದಹಾಸ, ಅಫ್ಕೋರ್ಸ್ ಒಂದು ರೀತಿ ನಮಗೆ ಸಾರ್ಥಕ ಭಾವ ಮೂಡುತ್ತೆ. ಹೀಗೆ ಯಾರು ನೊಂದವರಿದ್ದಾರೋ, ಯಾರು ಶ್ರೀಸಾಮಾನ್ಯರಿದ್ದಾರೋ, ಯಾರಿಗೆ ನಿಜಕ್ಕೂ ಕೂಡ ಅವಶ್ಯಕತೆ ಇದೆಯೋ ಅಂಥವರ ಧ್ವನಿಯಾಗಿ ಈ ಹಿಂದಿನಿಂದಲೂ ಕೂಡ ಟಿವಿ9 ನಿಂತಿದೆ. ಇವತ್ತು ಕೂಡ ಟಿವಿ9 ಆ ಜನಪರ ಕೆಲಸವನ್ನ ಮುಂದುವರಿಸಿದೆ. ನಮಗೆ ನಿಜಕ್ಕೂ ಕೂಡ ಒಂದು ಸಾರ್ಥಕ ಭಾವ, ಒಂದು ಖುಷಿ ಅನ್ಸುತ್ತೆ. ಇಂಥವರಿಗೆ ನಿಜಕ್ಕೂ ಯಾರು ಅರ್ಹ ಫಲಾನುಭವಿಗಳಿದಾರೋ, ಸರ್ಕಾರದ ಯೋಜನೆಗಳು, ಸರ್ಕಾರದ ಸವಲತ್ತು ಯಾರಿಗೆ ನಿಜಕ್ಕೂ ಸಿಗಬೇಕೋ ಅಂಥವರಿಗೆ ಸಿಕ್ಕಾಗ ಖಂಡಿತವಾಗ್ಲೂ ಖುಷಿ ಆಗತ್ತೆ, ಒಂದು ಸಾರ್ಥಕ ಭಾವ. ನೋಡಿ, ಪ್ರಸಾದ್ ಕುಟುಂಬಕ್ಕೆ 5 ವರ್ಷದಿಂದ ಅಲೆದರೂ ಸಿಗದಂತಹ ಮನೆ 12 ಗಂಟೆಯಲ್ಲಿ ಮಂಜೂರಾಗಿದೆ. ಬಿದರಹಳ್ಳಿ ಎ ಬ್ಲಾಕ್ನ 601ನೇ ಸಂಖ್ಯೆಯ ಫ್ಲಾಟ್ ಅನ್ನ ಹಂಚಿಕೆ ಮಾಡಿದ್ದಾರೆ. ಈಗ ಪ್ರಸಾದ್ ತಂದೆ ರಾಮುಗೆ ಹಂಚಿಕೆ ಪತ್ರವನ್ನ ಈಗ ಪರಶುರಾಮ್ ಅವರು ನೀಡಿದ್ರು. ರಾಜೀವ್ ಗಾಂಧಿ ವಸತಿ ನಿಗಮದ MD ಪರಶುರಾಮ್ ಅವರು ಈ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ನಿಗಮದ MD ಜೊತೆಗೆ ಈ ಒಂದು 12 ಗಂಟೆಯಲ್ಲಿ ಮನೆ ಮಂಜೂರಾಗಿರುವಂಥದ್ದಕ್ಕೆ ಶ್ರಮ ಪಟ್ಟಂತಹ ಎಲ್ರಿಗೂ ಕೂಡ ಒಂದು ಧನ್ಯವಾದವನ್ನು ಖಂಡಿತವಾಗ್ಲೂ ನಾವು ಕೂಡ ಸಲ್ಲಿಸ್ತೀವಿ. ಅಟ್ ದ ಸೇಮ್ ಟೈಮ್, ಇಷ್ಟು ದಿನ 5 ವರ್ಷ ಬೇಕಾಯ್ತಾ ನಿಮಗೆ? ಟಿವಿ9ನಲ್ಲಿ ವರದಿ ಪ್ರಸಾರ ಆಯಿತು, ಹಾಗಾಗಿ ನೀವು ಎಚ್ಚೆತ್ಕೊಳ್ತೀರಾ? ಹಾಗಾದ್ರೆ ಈ ಪ್ರಶ್ನೆ ಅಂತೂ ಇದ್ದೇ ಇದೆ. ಇನ್ನೂ ಸಾಕಷ್ಟು ಜನ ಈ ಥರದ ಪಾಪ ಫಲಾನುಭವಿಗಳಿರ್ಬೋದು, ಅರ್ಹರಿರ್ಬೋದು. ಅವ್ರುಗಳಿಗೆ ಯಾವಾಗ? ಹಾಗಾದ್ರೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬ ಅರ್ಹ ಫಲಾನುಭವಿಗಳಿಗೂ ಕೂಡ ಸವಲತ್ತು ಸಿಗಬೇಕು. ಸರ್ಕಾರ ಇರೋದೇ ದೀನದಲಿತರಿಗೆ ಸಹಾಯ ಆಗಲಿ ಅಂತ ಹೇಳಿ. ಅಂಥವರಿಗೆ ಸಹಾಯಕ್ಕೆ ಸದಾ ಟಿವಿ9 ಕೂಡ ಸಿದ್ಧವಾಗಿರುತ್ತೆ. ಹಾಗಾದ್ರೆ ಟಿವಿ9 ವರದಿ ಪ್ರಸಾರವಾದ ಬೆನ್ನಲ್ಲೇ ಈ ವಿಶೇಷ ಚೇತನ ಕ್ರೀಡಾಪಟು ಕುಟುಂಬಕ್ಕೆ ಮನೆ ಹೇಗೆ ಸಿಕ್ತು, ವರದಿ ಯಾವ ರೀತಿ ಪರಿಣಾಮ ಬೀರ್ತು, ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಟಿವಿ9ನಲ್ಲಿ ವರದಿ, ವಿಶೇಷ ಚೇತನ ಕ್ರೀಡಾ ಸಾಧಕನಿಗೆ ಸೂರು. ಟಿವಿ9 ಅಂದ್ರೆ ಇಂಪ್ಯಾಕ್ಟ್, ಟಿವಿ9 ಅಂದ್ರೆ ಕನ್ನಡಿಗರ ನಂಬಿಕೆ. ಮುಖ್ಯಮಂತ್ರಿಗಳಿಂದಲೂ ಸನ್ಮಾನ, ಲೋಕಸಭೆ ವಿಪಕ್ಷ ನಾಯಕರಿಂದಲೂ ಶಹಬಾಷ್ ಗಿರಿ, ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಶಸ್ತಿಗಳ ಗರಿ. ಹೀಗೆ ಸಾಧನೆಗಳ ಶಿಖರವನ್ನೇ ಏರಿದ್ದ ಇವರು ಪ್ರಸಾದ್. ಬುದ್ಧಿಮಾಂದ್ಯ ಆಗಿರುವ ಪ್ರಸಾದ್ಗೆ ಅಂಗವೈಕಲ್ಯ ಅಡ್ಡಿಯಾಗಿಲ್ಲ. ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟುವಾಗಿದ್ದ ಪ್ರಸಾದ್ ಭಾರತದ ಕೀರ್ತಿಯನ್ನ ವಿಶ್ವ ಮಟ್ಟಕ್ಕೆ ಕೊಂಡೊಯ್ದಿದ್ದರು. ಆದ್ರೆ ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಸರ್ಕಾರದಿಂದ ಒಂದೇ ಒಂದು ಸ್ವಂತ ಮನೆ ಸಿಕ್ಕಿರಲಿಲ್ಲ. ಎಂತ ವಿಚಿತ್ರ ನೋಡಿ. ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ದ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಇತ್ತೀಚೆಗಷ್ಟೇ ಸರ್ಕಾರ ಮಿಂಚಿನ ವೇಗದಲ್ಲಿ ಫ್ಲಾಟ್ಗಳನ್ನ ಕೊಡೋದಕ್ಕೆ ಮುಂದಾಗಿದೆ. ಆದ್ರೆ ವಿಶೇಷ ಸಾಧನೆ ಮಾಡಿದ ಇದೇ ಪ್ರಸಾದ್ ಅನ್ಯಾಯಕ್ಕೆ ತುತ್ತಾಗಿದ್ದಾರೆ. ಯಾಕಂದ್ರೆ ಪ್ರಸಾದ್ರ ಕುಟುಂಬ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಮನೆಗಾಗಿ 1 ಲಕ್ಷ ರೂಪಾಯಿ ಹಣ ಪಾವತಿಸಿತ್ತು. 5 ವರ್ಷಗಳು ಕಳೆದ್ರೂ ಸೂರು ಸಿಕ್ಕಿರಲಿಲ್ಲ.
ಬಿದರಹಳ್ಳಿಯ ಬಿ ಬ್ಲಾಕ್ ಕಾಮಗಾರಿ ಮುಗಿಯದ ಹಿನ್ನೆಲೆ ಪ್ರಸಾದ್ ಕುಟುಂಬಕ್ಕೆ ಮನೆ ನೀಡದೆ ಅಧಿಕಾರಿಗಳು ಸತಾಯಿಸ್ತಾ ಇದ್ರು. ಪ್ರಸಾದ್ ತಂದೆ ರಾಮು ಬಟ್ಟೆ ವ್ಯಾಪಾರಿ, ತಾಯಿ ಗೃಹಿಣಿಯಾಗಿದ್ದು ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಬಾಡಿಗೆ ಮನೆಯಲ್ಲಿ ಜೀವನ ದೂಡ್ತಾ ಇದ್ರು. ಬಾಡಿಗೆ ಕಟ್ಟೋದಕ್ಕೆ ಹಣವಿಲ್ಲದೆ ಪರದಾಡ್ತಾ ಇದ್ರು. ಸರ್, ನಾನು ಡೆಲ್ಲಿ, ಪಂಜಾಬ್, ಹರಿಯಾಣ, ಚಂಡೀಗಢ್, ಮಲೇಷ್ಯಾ, ಆಮೇಲೆ ಅಮೇರಿಕಾ ಹೋಗಿ ಬಂದೆ. ಆಮೇಲೆ ಗೌರ್ಮೆಂಟಲ್ಲೇ ಯಾವುದಕ್ಕೆ ಕೆಲಸ ಇಲ್ಲ ನನಗೆ. ಮನೆ ತೊಂದರೆ ಆಗತ್ತೆ ಸರ್. ಇಲ್ಲಿ ಫಸ್ಟ್ಲೆ 100 ಮೀಟರು 200 ಮೀಟರು ಬ್ಯಾಕ್ ಸೈಡ್ ಬಾಲು, ಹ್ಯಾಂಡ್ ಬಾಲು, ಸೈಕ್ಲಿಂಗು ಎಲ್ಲ ಮಾಡಿ ಬಂದೆ. 5 ವರ್ಷದಿಂದ ಅಲೆದರೂ ಸಿಗದ ಮನೆ 12 ಗಂಟೆಯಲ್ಲಿ ಸಿಕ್ತು. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಫ್ಲಾಟ್ ಮಂಜೂರು. ಪ್ಯಾರಾಲಿಂಪಿಕ್ ಕ್ರೀಡಾ ಸಾಧಕ ಪ್ರಸಾದ್ ಕುಟುಂಬ ಮನೆಗಾಗಿ ಪರಿತಪಿಸ್ತಾ ಇದ್ದ ಬಗ್ಗೆ ನಿನ್ನೆ ಬೆಳಿಗ್ಗೆ 9 ಗಂಟೆಗೆ TV9 ಎಕ್ಸ್ಕ್ಲೂಸಿವ್ ವರದಿ ಪ್ರಸಾರ ಮಾಡಿತ್ತು. ಈ ಬಗ್ಗೆ ಸೋಷಿಯಲ್ ಡಿಸ್ಕಷನ್ ಕೂಡ ನಡೆದಿತ್ತು. ಸರ್ಕಾರದ ಕಣ್ತೆರೆಸೋದಕ್ಕೆ ದಿನವಿಡೀ ಸುದ್ದಿ ಬಿತ್ತರಿಸಿತ್ತು. ಇಲ್ಲಿ ತನಕ ಅವರಿಗೊಂದು ಸೂರು ಕೊಟ್ಟಿಲ್ಲ. ಸೂರು ಕೊಡಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಕೊನೆಗೂ TV9 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ವರದಿ ಪ್ರಸಾರವಾದ 12 ಗಂಟೆ ಒಳಗೆ ವಿಶೇಷ ಚೇತನ ಪ್ರಸಾದ್ರ ಕುಟುಂಬಕ್ಕೆ ಮನೆ ಭಾಗ್ಯ ದೊರಕಿದೆ. ಮಹದೇವಪುರ ಕ್ಷೇತ್ರದ ಶಾಸಕಿ ಮಂಜುಳಾ ಅರವಿಂದ ಲಿಂಬಾವಳಿ ಅವರ ಕೋಟಾದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ MD ಪರಶುರಾಮ್ ಫ್ಲಾಟ್ ಮಂಜೂರು ಮಾಡಿದ್ದಾರೆ. ಬಿದರಹಳ್ಳಿ ಎ ಬ್ಲಾಕ್ನ 601ನೇ ಸಂಖ್ಯೆ ಫ್ಲಾಟ್ ಹಂಚಿಕೆ ಮಾಡಿ ಹಕ್ಕುಪತ್ರ ವಿತರಿಸಿದ್ದಾರೆ. ವಿಶೇಷ ಅಂದ್ರೆ ರಾಮು ಅವರ ಸಹೋದರನಿಗೂ ಫ್ಲಾಟ್ ನೀಡಲಾಗಿದೆ. MLA ಆನರಬಲ್ MLA ಅವರಾದಂಥ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಗಮನಕ್ಕೆ ಈ ವಿಷಯ ತಂದಾಗ ಅವರು ತಕ್ಷಣಕ್ಕೆ ಸ್ಪಂದಿಸಿ ಆಯಿತು, ನಮ್ಮ ಕೋಟಾದಲ್ಲಿ ನಾನು ಕೊಡ್ತೀನಿ ಅಂತ ಒಪ್ಕೊಂಡು ಇವತ್ತೇ ಸೈನ್ ಮಾಡಿ ಕೊಟ್ಟರು. ಶ್ರೀ ಪ್ರಸಾದ್ ಆರ್ ಏನಿದಾರಲ್ಲ, ಪ್ಯಾರಾ ಒಲಿಂಪಿಕ್ ಸ್ಪೆಷಲ್ ಕೋಟಾದಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ, ಭಾಳಷ್ಟು ಸಾಧನೆ ಮಾಡಿದ್ದಾರೆ. ಅವರಿಗೆ ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನಿಂದ 5 ವರ್ಷದಿಂದ ಮನೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿ ಏನಾಗಿದೆ, ಪ್ರಾಜೆಕ್ಟ್ ಸ್ಟಾರ್ಟ್ ಆದಮೇಲೆ ಒಂದು ಬ್ಲಾಕ್ ರೆಡಿ ಆಗಿದೆ, ಬಟ್ ಇವ್ರು ಅಪ್ಲೈ ಮಾಡಿರೋದು ರೆಡಿ ಆಗದೆ ಇರೋ ಬಿ ಬ್ಲಾಕಲ್ಲಿ. ಬಿ ಬ್ಲಾಕ್ ರೆಡಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಿತ್ತು. ಹಾಗಾಗಿ ಇವರು ತಮ್ಮ TV9ಗೆ ಈ ಸಂದರ್ಶನದಲ್ಲಿ ನಾನು ನೋಡಿದೆ ಈ ವಿಷಯ. ಅದಾದಮೇಲೆ ಇದನ್ನು ನಾವು ಗಮನಿಸಿ ಮಾನ್ಯ ಆನರಬಲ್ MLA ಅವ್ರ ಗಮನಕ್ಕೆ ತಂದು ಈ ಕೋಟಾದಲ್ಲಿ 2 ಹಂಚಿಕೆ ಪತ್ರ ಕೊಡ್ತಾ ಇದ್ದೀವಿ. ಶ್ರೀ ರಾಮು ಆರ್ ಅವರಿಗೆ, ಮತ್ತೊಂದು ಅವರ ಬ್ರದರ್ ಆದಂಥ ಶ್ರೀ ಆರ್ ಜಯರಾಮನ್ ಅವರಿಗೆ. 5 ವರ್ಷದಿಂದ ಮನೆ ಸಿಗದೆ ಹೈರಾಣಾಗಿದ್ದ ಪ್ರಸಾದ್ರ ಕುಟುಂಬಕ್ಕೆ TV9 ವರದಿ ಬೆನ್ನಲ್ಲೇ ಮನೆ ಮಂಜೂರಾಗಿದ್ದು ಅವರ ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ. TV9ಗೆ ಪ್ರಸಾದ್ ತಂದೆ ರಾಮು ಹೃದಯಪೂರ್ವಕ ಧನ್ಯವಾದ ಅರ್ಪಿಸಿದ್ದಾರೆ. ಸೊ ಏನು ಹೇಳ್ತೀರಿ ಸರ್? TV9 ಅವರಿಗೆ ಭಾಳ ನಾನು ಹ್ಯಾಪಿನೆಸ್ ಹೇಳ್ತೀನಿ. ಒಂದು ಎರಡನೇದು, 5 ವರ್ಷ ತಿರುಗಿದ್ದೀನಿ ಸರ್ ಈ ಮನೆಗೋಸ್ಕರ. ಮನೆ ನನಗೆ ಸಿಗ್ತಾ ಇಲ್ಲ. ಇವತ್ತು 8 ಅವರ್ಸ್ನಲ್ಲಿ ನನಗೆ ಮನೆ ಸಿಕ್ಕಿದೆ. ನಾನು ಕೃತಜ್ಞತೆ TV9 ಅವರಿಗೆ ಖಂಡಿತ ಹೇಳಬೇಕು. ಅನ್ಯ ರಾಜ್ಯದವರು ಹೇಳಿದ್ರು ಅಂತ ರಾಜ್ಯ ಸರ್ಕಾರ ಕೋಗಿಲು ನಿರಾಶ್ರಿತರ ಬಗ್ಗೆ ಕಾಳಜಿ ವಹಿಸಿದೆ. ಆದರೆ ನಮ್ಮದೇ ಆಟಗಾರನ ಬಗ್ಗೆ ನಿರ್ಲಕ್ಷ್ಯ ವಹಿಸಿತ್ತು. TV9 ವರದಿ ಕ್ರೀಡಾಪಟುವಿಗೆ ಮನೆ ಸಿಗುವಂತೆ ಮಾಡಿದೆ. ಇದರೊಂದಿಗೆ TV9 ಅಂದ್ರೆ ಇಂಪ್ಯಾಕ್ಟ್, TV9 ಅಂದ್ರೆ ಕನ್ನಡಿಗರ ನಂಬಿಕೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಬ್ಯೂರೋ ರಿಪೋರ್ಟ್, TV9.